ಇವಳೆ 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 ಏನ್ ಮಾಡ್ತಿದ್ಯಾ ಬಾರಿ ಇಲ್ಲಿ ಇವಳೆ ಬಂದೇನೆ ಇವಳೆ ಒತ್ತಾಗೋಯ್ತು ಇನ್ನು ಏನ್ ಮಾಡ್ತಿದ್ಯಮ್ಮ ಬಾಯಿಲಿ ಬೇಗ ರಪ್ಪನ್ನ ಇದಾಕಜ ಎಲ್ಲ ಬೋರಾಜಿನ್ ಕರ್ಕೊಂಡು ಎಲ್ಲ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ದೆ ಯಾಕೆ ಹೋಗ್ಲಿಲ್ವಾ ಇದಾಕೆ ಇಷ್ಟ್ಬಿರನೆ ಬಂದ್ಬಿಟ್ಟೆ ಅಲ್ಲ ಹೋಗ್ ಬಂದ್ಬಿಟ್ರನ್ನು ಏ ಇಲ್ಲ ಕಣೆ ಆಮೇಕಿಂದ ಹೋಗ್ ಬಂದ್ರೆ ಆಗುತ್ತೆ ಅಂತ ಸುಮ್ಕಾಗ್ಬಿಟ್ಟೆ ಅತ್ಲಾಗಿ ಹ್ಞೂ ಅದೇ ಒಂದ್ರಿಟ್ಟು ಎಂಗೇಜ್ಮೆಂಟಿಗೆ ಏನೇನೋ ಸಾಮಾನುಗಳು ಬೇರೆ ತಗೊಂಬರ್ಬೇಕು ಅಂತ ಹೇಳ್ತಿದ್ದ ಅದಕ್ಕೆ ಹೋಗ್ ಬರೋ ಬಾರಾಣಿ ಅತ್ಲಾಗಿ ಈ ಹುಡುಗರು ಎಲ್ಲೆಲ್ಲ ಹೋಗಿದ್ದಾರೆ ಒಂದಿಟ್ಟು ಬಟ್ಟೆ ಏನೇನೋ ತಗೊಂಬರಕ್ ಹೋಗಿದ್ದಾನೆ ಬಾರಾಣಿಯ ನಾವೇ ಹೋಗ್ ಬರೋಣ ಅಂತ ಹೇಳ್ತಿದ್ದ ನೋಡೋಣಂತೆ ತಡಿಲ ಪಾಪ ಅಂತ ಹೇಳ್ದೆ ಹ್ಞೂ ನಾನು ಬೇರೆ ತೋಟತಾ ಹೋಗ್ಬೇಕಿತ್ತು ನೋಡು ತೋಟತಾ ಹೋಗ್ಬಿಟ್ಟು ಹಂಗೆ ಇವ್ ನಮ್ಮ ಶಂಕರಾಚಾರ ತೋಟದಲ್ಲಿ ಬೇರೆ ಇವತ್ತು ಒಂದ್ ಸ್ವಲ್ಪ ಕೆಲಸ ಇತ್ತು ಅದು ಮೋಟ್ರ್ ಕೆಟ್ಟೋಗ್ಬಿಟ್ಟಿದ್ದಂತೆ ಅದಕ್ಕೆ ಮೋಟ್ರ್ ಎಲ್ಲ ರಿಪೇರಿ ಮಾಡೋರೆಲ್ಲ ಬಂದಿದ್ರು ಹೋಗಿ ಅಲ್ಲೊಂದ್ ಗಳಿಗೆ ಕೂತ್ಕೊಂಡು ಈ ಕಡೆ ಬಂದೆ ಕಣೆ ಇವಳೆ ಹ್ಞೂ ಮತ್ತೆ ತಿಂಡಿ ಏನು ಮಾಡಿದೀರಾ ತಿಂಡಿ ಆಯ್ತೇನೆ ರೆಡಿ ಆಯ್ತೇನೆ ತಿಂಡಿ ಅಲ್ಲ ತಿಂಡಿ ಆಗಿದ್ರೆ ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತ್ ಕಣೆ ಇವಳೆ ಹ್ಞೂ ರಪ್ಪನ ಒಂದಿಟ್ಟು ತಿಂಡಿ ಹಾಕೊಂಬ ಅತ್ಲಾಗಿ ತಿರ್ಗಾ ಅವನು ಬೋರಣ್ಣ ಬಂದ್ರೆ ಅತ್ಲಾಗಿ ಇಬ್ರಾಳು ಹೋಗಿ ಬಂದ್ಬಿಡ್ತೀವಿ ನೋಡೋಣ ಮನೆ ಹಿಂಗೆ ಎಷ್ಟು ಸಲ ಕರೆದ್ರು ಜೊತೆಲೆ ಬರ್ತಿಲ್ವಂತ ಬೇಜಾರು ಮಾಡ್ಕೊಳ್ತಾನ ಹುಡುಗ ಒಳಗಿಲ್ಲ ಬೇಗ ಏನ್ ತಿಂಡಿ ಆಗೈತೆ ಅದನ್ನ ಹಾಕೊಂಬ ಹೋಗು ತಿಂಡಿ ಅಲ್ಲ ರೆಡಿ ಆಗಿ ಅಲ್ಲ ಅರ್ಧ ಮುಕ್ಕಾಲ್ ಗಂಟೆ ಮೇಲಾಯ್ತು ಅಲೆ ತಣ್ಣಗ ಆಗ್ತಾ ಬಂತು ತಿಂಡಿ ನೀನ್ ತಿಂಡಿ ರೆಡಿ ಆಗೈತ ಅಂತ ಇವಾಗ ಕೇಳ್ತಿದ್ಯಾ ತಡಿ ಹಾಕೊಂಡ್ಬರ್ತೀನಿ ಏನ್ ಮಾಡಿದಾಳಂತ ಗೊತ್ತಿಲ್ಲ ಏನೋ ಅಮ್ಮಣ್ಣಿ ಏನೋ ಪುಳಿಯೋಗರೆ ಮಾಡಿದಾಳ ಚಿತ್ರಾನ್ನ ಮಾಡಿದಾಳ ಏನೋ ಪಲಾವ್ ಮಾಡಿದಾಳ ಗೊತ್ತಿಲ್ಲ ಒಟ್ಟಲ್ಲಿ ಅವಾಗ್ಲೇನೆ ಅರ್ಧ ಗಂಟೆ ಮುಂಚೆನೆ ತಿಂಡಿ ರೆಡಿ ಆಗೈತ್ ಕಣತ್ತೆ ಬರ್ರಿ ತಿಂಡಿ ತಿನ್ರಿ ಅಂತ ಅವಾಗ್ಲೇನೆ ಕರೆದ್ರು ನಾನು ನಿನ್ಗೆ ಹೇಳ್ದೆ ತಾನೆ ನಿನ್ಗೆ ಅವಾಗ್ಲೇನೆ ಬಾರಜ ತಿಂಡಿ ತಿನ್ನು ತಿಂಡಿ ತಿನ್ಕೊಂಡು ಹೋಗ್ ಬಾರಜ ಅಂತ ಹೇಳಿದೆ ನೀನು ಅರ್ಜೆಂಟ್ ಮಾಡ್ಕೊಂಡು ಹೋದೆ ಇಲ್ಲ 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 ಕೆಲಸ ಇದಾವ ಸುಮ್ಕಿರು ಆಮೇಕಿಂದ ಬರ್ತೀನಿ ತಡಿ ಬೋರಣ ಕರಿತಿದ್ದಾನೆ ಅಂತಲ್ಲ ನಾನು ಸಾಮಾನ್ಯಕ್ಕಿನ್ನೇನು ಅಲ್ಲೇ ತಿಂಡಿ ತಿನ್ಕೊಂಡು ಹೋಗ್ತೀಯ ಇನ್ನೇನು ಅನ್ಕೊಂಡು ನಾವು ಸುಮ್ಕಾದು ನನ್ಗೇನು ಗೊತ್ತು ಹೇಳು ಆಯ್ತು ಇವಾಗ ತಡಿ ತಿಂಡಿ ಹಾಕೊಂಡ್ ಬರ್ತೀನಿ ತಿನ್ನುವಂತೆ ಅಲ್ಲಿ ಎಲ್ಲಾದ್ರೂ ಅಲ್ಲಿ ಬರ್ಬೇಕಾದ್ರೆ ಊರ ಹತ್ರ ಊರ್ ಮಧ್ಯದಲ್ಲಿ ಬರ್ಬೇಕಾದ್ರೆ ಅಲ್ಲಿ ದೇವಸ್ಥಾನ ಹತ್ರನ ಇಲ್ಲ ನಮ್ ನೇತ್ರಮ್ಮನ ಮನೆ ಹತ್ರ ಪಾಪ ಏನಾರು ಆಟ ಆಡ್ತಿದ್ದಿದ್ ನೋಡ್ದ ಸುನಿಲ ಬಂದಿಲ್ಲ ಕಣಜ್ಜ ಬೆಳಿಗ್ಗೆ ಆಟ ಆಡ್ಕೊಂಡ್ ಬರೋಕ್ ಹೋಗ್ತೀನಿ ಕಣಜ್ಜಿ ಅಂತ ಹೇಳ್ದ ನಾನು ಬೇಡ ಕಣಮಗ ಆಮೇಲಿಂದ ಹೋಗುವಂತೆ ಸುಮ್ಕಿರು ಅಂದೆ ಅವಾಗ ಅವನಿದ್ದವನು ಅಲ್ಲ ಕಣಜ್ಜಿ ನೀನು ಇವಾಗ್ಲೂ ಕಳ್ಸಲ್ಲ ಬೆಳಿಗ್ಗೆನೂ ಮಧ್ಯಾಹ್ನ ಬಿಸ್ಲೈತಂತಾನು ಕಳ್ಸಲ್ಲ ನನಗೆ ಹೋಗ್ಬೇಕಣಜ್ಜಿ ಆಟ ಆಡಕ್ಕೆ ಅಂತ ಹೇಳ್ದ ನಾನು ಅದಕ್ಕೆ ಸರಿ ಕಣಮಗ ಆಯ್ತು ಹೋಗಿ ಆಟ ಆಡ್ಕೊಂಬ ಬೇಗ ಅಂತ ಕಳಿಸ್ದೆ ಈಟೊತ್ತಾದ್ರೂ ಬಂದಿಲ್ಲ ಅಲ್ಲೇ ತಿಂಡಿ ತಿನ್ಬೇಕು ಸ್ನಾನ ಮಾಡಿಸಿಲ್ಲ ಮೊದಲಿಟ್ಟು ಹಾಲು ಕುಡ್ಕೊಂಡು ಹೋದವನು ಈಟೊತ್ತಾದ್ರೂ ಬಂದಿಲ್ಲ ಸರಿ ಆಯ್ತು ನಿನ್ ತಿಂಡಿ ಹಾಕೊಟ್ಟು ಹೋಗಿ ಅವ್ನಿಗೆ ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ ಕಣ್ತಡಿ ಬಿಡ ಅತ್ಲಾಗ ಹೋಗ್ಲಿ ಅತ್ಲಾಗಿ ಒಂದ್ ಗಳಿಗೆ ಆಟ ಆಡ್ಕೊಂಡ್ ಬರ್ಲಿ ಕಣಿ ಹೇಳು ಅತ್ಲಾಗ ಹುಡುಗರ ಜೊತೆ ಅತ್ಲಾಗಿ ಎಲ್ಲಾ ಹುಡುಗರೆಲ್ಲ ಆಟ ಆಡ್ತಿರ್ತಾರ ಅತ್ಲಾಗಿ ಒಂದ್ ಗಳಿಗೆ ಆಟ ಆಡ್ಕೊಂಡ್ ಬರ್ಲಿ ಕಣಿ ಹೇಳಿ ಅವನಿಗೂ ಆಸೆ ಇರುತ್ತೆ ಏನಂದ್ರೆ ಒಂದ್ರಿಟ್ಟು ತಿಂಡಿ ಮಾಡ್ಕೊಂಡು ಹೋಗಿದ್ರೆ ಅತ್ಲಾಗಿ ಇನ್ನೊಂದು ಅರ್ಧ ಗಂಟೆ ಜಾಸ್ತಿನೇ ಆಟ ಆಡ್ಕೊಂಡ್ ಬರ್ಲಿ ಅನ್ಬೋದಿತ್ತು ಆದ್ರೆ ತಿಂಡಿ ತಿನ್ಕೊಂಡು ಹೋಗಿಲ್ಲ ನೋಡು ಹೊಟ್ಟೆ ಹಸ್ಕೊಂಡ್ ಬೇರೆ ಹೋಗಿದ್ದಾನೆ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಬೇಗನೆ ಕರ್ಕೊಂಬ ಅತ್ಲಾಗಿ ಹೊಟ್ಟೆ ಹಸ್ಕೊಂಡು ಅವನೇನು ಆಟ ಆಡೋ ವಯಸ್ಸು ಏನ್ ತಿಂಡಿ ಗಿಂಡಿ ಏನು ತಿನ್ನಲ್ಲ ಬೇಕಾದ್ರೆ ಸುಮ್ಕೆ ಆಟ ಆಡ್ತಾನೆ ಇರ್ತಾರೆ ಅದೇ ಅಲ್ಲಿ ದೇವಸ್ಥಾನದ ಮುಂದೆ ಎಲ್ಲಾ ಹುಡುಗರು ಅಲ್ಲಿ ಜಾಗ ಐತಲ್ಲ ಊರ್ ಹುಡುಗರ ಜೊತೆ ಆಟ ಆಡ್ತಿರ್ತಾನೆ ಹೋಗಿ ಕರ್ಕೊಂಬಾರ ಇವಳೆ ಸರಿನಾ ಸರಿ ಆಯ್ತು ತಡಿ ಹಂಗಾರೆ ಅವನಿಗೆ ಬಿಟ್ಟು ಈಗ ತಿಂಡಿ ತಿನ್ನಕ್ಕೂ ನನಗೆ ಮನ್ಸು ಬರಲ್ಲ ಏನಿಲ್ಲ ಅತ್ಲಾಗಿ ಈಗ ಒಂದ್ ಕೆಲಸ ಮಾಡ್ತೀನಿ ಕಣಜ್ಜ ನಾನು ಹೋಗ್ಬಿಟ್ಟು ಆ ಪಾಪನ್ ಕರ್ಕೊಂಬರ್ತೀನಿ ಅವ್ನಿಗೆ ಮಕ್ಕ ತೊಳೆದು ಸ್ನಾನ ಮಾಡಿಸಿ ತಿಂಡಿ ತಿಂತೀವಿ ಇಬ್ರಾಳಗನು ನಿನ್ಗೆ ತಿಂಡಿ ಹಾಕೊಡೋದಕ್ಕೆ ಅಮ್ಮನಿ ಸರೋಗಮ್ಮಂಗೆ ಹೇಳ್ತೀನಿ ಕಣ್ತಡಿ ಏನ್ ಮಾಡ್ತಿದ್ದಾಳೆ ಏನ ಪಾಪ ಆ ಹುಡುಗಿದನು ಅದು ಇದು ಕೆಲಸಗಳು ಬೇರೆ ನಾಳೆ ಬೇರೆ ಎಂಗೇಜ್ಮೆಂಟಿಗೆ ಬೇರೆ ಹೋಗ್ಬೇಕು ಏನ್ ಕರ್ಮಿ ಕೆಲಸಗಳಿದಾವ ಆ ಹುಡುಗಿಗೆ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆ ಹುಡುಗಿನು ಇನ್ನು ಮಗನು ತಿಂಡಿ ತಿಂದಿಲ್ಲ ಏನಿಲ್ಲ ಬೆಳಗ್ಗೆಯಿಂದಾನು ನೀರಿಡಬೇಕು ಪಾತ್ರೆ ತೊಳಿಬೇಕು ಬಟ್ಟೆ ತೊಳಿಬೇಕು ಅದು ಇದು ಕೆಲಸಗಳಿದಾವೆ ಬಾರಮಣಿ ಮೊದ್ಲು ತಿಂಡಿ ತಿನ್ನು ಅಂತ ಹುಡುಗಿ ಕರೆದ್ರೆ ಆ ಹುಡುಗಿ ಇಲ್ಲ ಕಣತೆ ಸುಮ್ಕಿರಿ ಪುರ್ಸತ್ ಸಿಗಲ್ಲ ಏನಿಲ್ಲ ನಾಳೆ ಬೇರೆ ಎಂಗೇಜ್ಮೆಂಟಿಗೆ ಹೋಗ್ತೀವಿ ನಾಳೆ ನಾಡ್ದು ಪುರ್ಸತ್ತೆ ಸಿಗಲ್ಲ ಆ ಕೆಲಸ ಈ ಕೆಲಸ ಅಂತ ಇರುತ್ತೆ ಅಂತ ಬೇರೆ ಹೇಳ್ತಿದ್ದಾಳ ಅತ್ಲಾಗಿ ಅದಕ್ಕೆ ಅತ್ಲಾಗಿ ಅವಳದ್ದು ಏನಾಯ್ತು ಕೆಲಸ ಮಾಡ್ಕೊಳ್ಳಿ ಬಿಡತ್ಲಾಗಿ ನಾನೇ ಅತ್ಲಾಗ ಹೋಗಿ ಮಗನ್ ಕರ್ಕೊಂಡ್ ಬಂದ್ಬಿಟ್ಟು ತಿಂಡಿ ತಿನ್ನಿಸ್ತೀನಿ ಮಾಡ್ಕೊಳ್ಳಿ ಕಣಿ ಹೇಳು ನಾಳೆ ಇನ್ನೆಲ್ಲ ಪುರ್ಸತ್ ಸಿಗುತ್ತೆ ಎದ್ದಡ್ಕಲ್ಲ ನನಗೆ ಹೋಗ್ಬೇಕು ಎಲ್ಲಕ್ಕಿಂತ ಮುಂಚೆ ಈಗ ನಾವೇನೇ ತಡ ಮಾಡ್ಕೊಂಡು ಹೋದ್ರೆ ಆಗುತ್ತಾ ಮನೆ ಮಂದಿನೇ ಮನೆಯವರೆಲ್ಲರೂ ನಾವೇನೆ ಬೇಗ ಎಲ್ಲರ್ಕಿಂತ ಮುಂಚೆ ರೆಡಿ ಆಗಿ ಹೋಗಿ ಊರವ್ರಿಗೆಲ್ಲರಿಗೂ ಯಾರ್ಯಾರು ಎಂಗೇಜ್ಮೆಂಟಿಗೆ ಬರ್ತಾರೋ ಎಲ್ಲರಿಗೂ ಕರ್ಕೊಂಡ್ ಬರ್ಬೇಕು ಬೇಗ ಬೇಗ ಹೊರಡಿಸಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ನಾವೇ ಅಂತದ್ರಲ್ಲಿ ತಡ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಆಗುತ್ತಾ ಬಿಡತ್ಲಾಗ ಹೋಗ್ಲಿ ಅವಳದು ಏನೇನ್ ಕೆಲಸ ಆಯ್ತೋ ಎಲ್ಲ ಕೆಲಸ ಮಾಡ್ಕೊಳ್ಳಿ ಹಂಗೆ
ಏನಾದ್ರು ಬಟ್ಟೆ ಗಿಟ್ಟೆ ಹೊಸ ಬಟ್ಟೆ ಏನಾದ್ರು ತಗೊಂಬರ್ತಾರೇನು, ಸೀರೆ ಗಿರೆ ಅಮ್ಮಣ್ಣಿ ಏನಾದ್ರು ತಗೊಂಬರ್ತಾರಪ್ಪ. ಸರೋದಮ್ಮನು ಪವಿತ್ರಮ್ಮನು ಕೇಳು. ವಾ ಬೇಕಾದ್ರೆ ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಹೊಸ ಸೀರೆಗಳು ಕೊಡ್ಸ್ಕೊಂಬ, ಸರಿನಾ? ಈ ಹುಡುಗರು ಎತ್ಲಾಗೋದ್ರಿ ಇವ್ರು ಇಬ್ರಾಳನು ಆ ಇಬ್ರು ಅಣ್ಣ ತಮ್ಮ ಇಬ್ರು ಏನು ಕೆಲಸ ಮಾಡಲ್ಲ ಏನಿಲ್ಲ, ಜೊತೆಯಾಗಿ ಹೊಲ್ಟ್ ಬಿಡ್ತಾರ ಕಣ. ಅಲ್ಲಿ ಎಲ್ಲಿ ಎಲ್ಲೋದ್ರಿ ಅವರು ಕಾಣಿಸ್ತಾನೆ ಇಲ್ಲ. ಅಣ್ಣ ಅಣ್ಣ ಅಣ್ಣಯ್ಯ ಏನ್ ಮಾಡ್ತಿದ್ಯಾ ಅಣ್ಣಯ್ಯ? ಈಗಲೇ ಇವಳೆ ಅಲ್ಲ ಬೋರಣ ಅಲ್ಲೇ ಹುಡ್ಕೊಂಡ್ ಬಂದೇ ಬಿಟ್ಟ ಕಣ ಇವನು. ಹ್ಞೂ ಸರಿ ಆಯ್ತು ಅತ್ಲಾಗಿ, ಇವನ್ ಬಿಡಲ್ಲ ಅತ್ಲಾಗಿ, ಹೋಗಿ ಬಂದ್ಬಿಡ್ತೀನಿ ಅತ್ಲಾಗಿ. ಹ್ಞೂ ಈಗ ತಿಂಡಿ ತಿನ್ನಣ ಅತ್ಲಾಗಿ, ಅಲ್ಲೆಲ್ಲಾರ ತಿಂಡಿ ತಿನ್ಕಣ ಅತ್ಲಾಗಿ. ತಿಂಡಿ ತಿಂದಂಗೆ ಅದಂಗ ಹೋಗ್ಬಿಡ್ತೀಯ, ತಿಂಡಿ ತಿನ್ನೋ ಮೊದ್ಲು. ಹ್ಞೂ ನೋಡ್ ನೀನು ಹೆಂಗಿದ್ಯಾ ಅಂತ, ತಿಂಡಿ ತಿಂದಂಗೆ ಹಂಗೆ ಹೋಗುತ್ತಂತ 2 ಸಲ ನೀನು ಹಿಂಗೆ ಮಾಡ್ತೀಯ. ಬೇಡ, ಹೊಟ್ಟೆ ತುಂಬಾ ತಿಂಡಿ ಮಾಡ್ಕೊಂಡು ಹೋಗು, ಏನ್ ಅಂತ ಅರ್ಜೆಂಟ್ ಇಲ್ಲ, ಹೋಗಿರಂತೆ. ಅಲ್ಲಿ ಹೋಗಿ ತಿಂಡಿ ತಿನ್ನೋದಕ್ಕಿಂತ ಇಲ್ಲಿ ಮನೇಲಿ ಬಿಸಿ ಬಿಸಿ ತಿಂಡಿ ರೆಡಿ ಆಗೈತೆ, ತಿಂಡಿ ತಿನ್ಕೊಂಡು ಹೊಟ್ಟೆ ತುಂಬಾ. ಅಬ್ಬರ ಜನ ತಿಂಡಿ ತಿಂದಾಯ್ತ ತಿಂದಿಲ್ಲ, ಅವನ್ಗೂ ಕರ್ಕೊಂಡು ಇಬ್ರಾಳನು ಮೊದ್ಲು ಇಬ್ರು ತಿಂದ್ರಿ ಮೊದ್ಲು. ನಮ್ಮ ಅಣ್ಣಂಗೆ ಎಷ್ಟು ಸಲ ಕೂಕೊಂಡ್ರು ಏನು ಮಾತಾಡಂಗಿಲ್ಲ ಏನಿಲ್ಲ. ಅಣ್ಣ ಏನ್ ಮಾಡ್ತಿದ್ಯ ಅಣ್ಣಯ್ಯ? ಬಾರ್ಲ ಪಾಪ, ಇಲ್ಲೇ ಮನೆ ಮುಂದೆನೆ ಕುಂತಿದ್ದಿನ್ಕಂಡ್ ಬಾರ್ ಪಾಪ, ಇಲ್ಲೇ ಇದ್ದಿನ್ಕಂಡ್ ಬಾರೋ. ಇದ್ಯಾ ಕಡೆಯ ಇಲ್ಲಿ ಬಂದ್ ಕುಂತಿದ್ಯಾ? ತೋಟದಾಗ ಹೋಗ್ಬಿಟ್ಟು ಮಂತಾವ್ ಬರ್ತೀನಿ ಕಳ್ಳ ಪಾಪ ಅಂತ ಹೇಳ್ಬಿಟ್ಟು ನೀನು ಇಲ್ಲಿ ಬಂದ್ ಕುಂತಿದ್ಯಲ್ಲ ಅಣ್ಣಯ್ಯ. ಬಾರೋ ಅಣ್ಣಯ್ಯ, ಹೋಗ್ ಬಂದ್ಬಿಡೋಣ. ಒಂದ್ರಿಟ್ಟು ಸಾಮಾನುಗಳೆಲ್ಲ ತಗೊಂಬರ್ಬೇಕು, ಹಣ್ಣು ಹಂಪಲ್ಲು ಬಾಳೆಹಣ್ಣಂತೆ ತಾಂಬೂಲಕ್ಕೆ ಎಲ್ಲ ಹಣ್ಣು ಹಂಪಲೆಲ್ಲ ತಗೋಬೇಕು, ಹೂವಿನಾರ ತಗೋಬೇಕು, ಹೂವ ಎಲ್ಲ ತಗೋಬೇಕು. ಬಾರಣ್ಣ, ಪುರ್ಸತ್ ಸಿಗಲ್ಲ, ಬೇಗ ಹೋಗ್ಬಿಟ್ಟು ತಗೊಂಬಂದ್ಬಿಡೋದು, ಇನ್ನು ಕೆಲ್ಸಗಳಿದಾವೆ. ಅಣ್ಣಯ್ಯ ಇನ್ನೊಂದು ಹೇಳೋದು ಮರ್ತ್ ಬಿಟ್ಟ ಕಣು. ಈಗ ಊರೊಳಿಕೆ ಯಾರ್ಯಾರಿಗೆ ಕರೆದು ಬರೋಣ ಏನು ಅಂತ ಒಂದು ಗೊತ್ತಾಗ್ತಿಲ್ಲ. ಇವಾಗ ಕರಿಯೋಣ ಇಲ್ಲ ಬೆಳಿಗ್ಗೆ ಹೋಗಿ ಕರ್ಕೊಂಬರೋಣ? ಅಲ್ಲ ಕಳ ಪಾಪ ಬೌರಣ, ಇಲ್ಲಿ ಕೇಳ, ಇಲ್ಲಿ ನೀನೇ ಹೊರಡಣ ಹೋಗ್ ಬರೋಣ ಕಣಯ್ಯ ತಿಪ್ಟೂರ್ಗೆ ಅಂತ ಹೇಳ್ಬಿಟ್ಟು ನೀನು ಅಂಗಿ ಹಾಕೊಂಡಿಲ್ಲ ಏನಿಲ್ಲ, ನೀನೇ ರೆಡಿ ಆಗಿಲ್ಲ. ನನಗ್ ಮಾತ್ರ ಕರಿಯಕ್ ಬರ್ತಿದ್ಯಲ್ಲ ಪಾಪ ನೀನು. ನೀನೇ ರೆಡಿ ಆಗಿಲ್ಲ ಏನಿಲ್ಲ, ಮೊದ್ಲು ರೆಡಿ ಆಗ್ಬಾ ಹೋಗ್ಲಾ ಪಾಪ ನೀನು. ಅಣ್ಣ ನಾನೆಲ್ಲ ರೆಡಿ ಆಗ್ಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಡು ಹೋಗುವ ಬಾವರಿಗೆ ಕರ್ಕೊಂಬ, ಮೊದ್ಲು ಬಾವನ್ ಕರ್ಕೊಂಡು ಹೋಗ್ಬಾ ಅಂತ ಹೇಳಿರು. ಅದಕ್ಕೆ ಅತ್ಲಾಗಿ ನಾನು ಬಂದೆ, ತಿಂಡಿ ತಿನ್ಕೊಂಡು ರೆಡಿ ಆಗಿ ಬಂದಿದ್ದೀನಿ. ಇನ್ನೇನಿಲ್ಲ, ಇನ್ನೇನು ಅಂಗಿ ಹಾಕೊಂಡ್ಬಿಟ್ಟು ಅಲ್ಲೇ ನಿನ್ ಜೊತೆ ಬರೋದೇನೆ ಅಷ್ಟನ್ನೇ ಕಣೆ ಅಣ್ಣಯ್ಯ. ನಿಂದೆ ಬೈಕ್ ಬೈಕಲ್ಲೇ ಹೋಗ್ರ ಅಪ್ಪನ ಬಂದ್ಬಿಡುನು. ಅಲ್ಕಣಯ್ಯ, ಈಗ ನಾಳೆ ಎಲ್ಲಾರ್ಗು ಕರಿಯೋದಕ್ಕೆ ಹೆಂಗ್ ಮಾಡೋಣ ಇವಾಗ? ಈಗಲೇ ಒಂದೊಂದು ಮಾತು ಹೇಳಿ ಬಂದ್ಬಿಡೋಣ, ಏನು ಸಾಯಂಕಾಲ ಹೋಗಿ ಹೇಳೋಣ? ಇನ್ನೇನು ಬೆಳಿಗ್ಗೆ ಒಂದೊಂದು ಮಾತು ಕರೆದು ಬರ್ಬೇಕು ಎಲ್ಲಾರ್ಗು. ಸಾಯಂಕಾಲನೂ ಒಂದೊಂದು ಮಾತು ಕರೆದು ಬಂದ್ಬಿಡೋಣ ಅತ್ಲಾಗಿ. ಮುಕ್ಕಳ್ಳ ಪಾಪಲೇ, ಈಗ್ಲೂ ಹೇಳಿದ್ರೆ ಏನ್ ಪರವಾಗಿಲ್ಲ, ಈಗಲೂ ಒಂದೊಂದು ಮಾತು ಹೇಳ್ಬಿಡು ಅತ್ಲಾಗಿ. ಪುರ್ಸೊತ್ತಿದ್ರೆ ಇನ್ನೇನು ಈಗ ಟೌನಿಂದ ಬರ್ತೀವಲ್ಲ, ಹೋಗ್ಬಿಟ್ಟು ಒಂದೊಂದು ಮಾತು ಕರೆದು ಬಂದ್ಬಿಡು ಎಲ್ಲಾರ್ಗು. ತಿರ್ಗಾ ಇನ್ನೇನು ಸಾಯಂಕಾಲದ ಕಡೆಯಿಂದ ಬೇಕಾದ್ರೆ ನಾನು ನೀನು ಹೋಗಿ ಬರೋಣಂತೆ ಎಲ್ಲಾರ್ಗು. ಆ ಗೌಡ್ರಿಗೆ, ನಮ್ ನಿಂಗಣ್ಣ, ಗಂಗಣ್ಣ, ಚಂದ್ರಣ್ಣ, ಆ ಪರಮೇಶಪ್ಪಂಗೆ, ಅವ್ರ ಮನೆಯವ್ರಿಗೆ ಎಲ್ಲಾರ್ಗು ಕರೆದು ಬರೋಣ. ಇನ್ನೇನು ಬರ್ತಾರ, ಅವ್ರು ಎಲ್ಲಾರು ಬರ್ತಾರ ಕಳ್ಳ ಪಾಪ. ಇನ್ನೇನು ಹುಡುಗರೆಲ್ಲ ಬಸ್ಸಿಗೆಲ್ಲ ಹೇಳಿದಾರಲ್ಲ, ಬೆಳಿಗ್ಗೆಯಿಂದ ನೀನು ಬೇಗ ಎದ್ದು ಎಲ್ಲ ರೆಡಿ ಆಗಿ ರಪ್ಪನ ಹೋಗಿ ಬಂದ್ಬಿಡೋಣ ಅತ್ಲಾಗಿ. ಈಗ ಒಂದ್ ಕೆಲಸ ಮಾಡು ಪಾಪ, ನಾನಿನ್ನು ತಿಂಡಿ ತಿಂದಿಲ್ಲ, ತೋಟದ ತಾಬ್ಲಿಂದ ಇವಾಗಿನ ಬಂದೆ, ಒಂದ್ರಿಟ್ಟು ಕೆಲಸಗಳಿದಾವಂತ. ಈಗ ಒಂದ್ ಕೆಲಸ ಮಾಡುವ, ನಾನು ತಿಂಡಿ ತಿನ್ಕೊಂಡು ರಪ್ಪನ ಮನೆ ಹತ್ರ ಬಂದ್ಬಿಡ್ತೀನಿ, ನೀನು ಅಂಗಿ ಹಾಕೊಂಡು ರೆಡಿ ಆಗಿರು, ಹೋಗು. ಇದೇನಣ್ಣಯ್ಯ ಹಿಂಗೆ ಹೇಳ್ತಿದ್ಯಾ? ನೀನ್ ತಿಂಡಿ ತಿಂದಿಲ್ಲ ನಣ್ಣಯ್ಯ ಹಂಗಾರೆ ಹೋಗತ್ಲಾಗಿ. ಅಲ್ಲ ಕಣಯ್ಯ, ತಿಂಡಿ ಮಾಡೋದಲ್ವೇನಣ್ಣಯ್ಯ. ಈಗ ಒಂದು ಕೆಲಸ ಮಾಡುವ, ಬಾತ್ಲಾಗಿ ಮನೆ ಹತ್ರ ನೀನು ಅಲ್ಲೇ ಚಿತ್ರಾನ್ನ ಮಾಡಿದಾನೆ, ಮಾವಿನಕಾಯಿ ಚಿತ್ರಾನ್ನ ಮಾಡಿದಾರೆ, ಬಲು ಚೆನ್ನಾಗೈತೆ, ಸಖತ್ತಾಗೈತೆ ಕಣೆ ಅಣ್ಣಯ್ಯ. ಒಂಚೂರು ಕೊಬ್ಬರಿ ಚಟ್ನಿ ಮಾಡಿಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿದಾರೆ, ಹಪ್ಳನೂ ಇದು ಮಾಡಿದಾರೆ, ಚೆನ್ನಾಗೈತೆ. ಬಾರಣ್ಣಯ್ಯ, ಅಲ್ಲೇ ತಿನ್ಬಿಡುವಂತ. ಇನ್ನೇನು ಇಲ್ಲ ಕಣ, ಹೋಗ್ ಮಗ, ಇಲ್ಲ ನಿಮ್ಮ ಅದಕ್ಕೆ ತಿಂಡಿ ಮಾಡೈತೆ, ಇಲ್ಲಿ ತಿಂಡಿ ತಿನ್ಕೊಂಡ್ ಬರ್ತೀನಿ ಕಣ, ಹೋಗು ನೀನು ರೆಡಿ ಆಗಿರು, ಹೋಗು. ಆ ಹುಡುಗರೆಲ್ಲಾದ್ರು ಮತ್ತೆ ಕಾಣಿಸ್ತಿಲ್ಲ? ಅವರು ಅದೇ ಕಣಯ್ಯ, ಏನೇನೋ ಬಟ್ಟೆ ಬೇರೆ ತಗೊಂಬೇಕಿತ್ತಲ್ಲ, ಏನೇನೋ ಅವನು, ಕುಮಾರಣ್ಣ, ರಮೇಶಪ್ಪ 3 ಜನ ಹೋಗಿದ್ದಾರೆ ಕಾರಲ್ಲಿ. ಅವನ್ಗೆ ಬಟ್ಟೆಗಳೆಲ್ಲ ಕೊಡಿಸ್ಕೊಂಡು ಏನ ಕೋಟು ಎಲ್ಲದನ್ನು ಏನೋ ತಗೊಂಬರ್ಬೇಕಿತ್ತಂತೆ, ಸೂಟ್ ಎಲ್ಲ ತಗೊಂಬರ್ಬೇಕಿತ್ತಂತೆ. ಅದಕ್ಕೆ ಹೋಗಿ ತಗೊಂಬರಕ್ ಹೋಗಿದಾರೆ ಕಣಯ್ಯ ಅವರು. ಹಂಗೇಳು ಮತ್ತೆ, ಅದಕ್ಕೆ ಯಾರು ಬೆಳಿಗ್ಗೆಯಿಂದ ಈ ಹುಡುಗರು ಯಾರು ಕಾಣಿಸ್ತಿಲ್ಲ. ನಾನು ಆದ್ರೂ ಅಂದ್ಕೊಂಡೆ, ಎತ್ಲಾಗೋದ್ರಿ ಈ ಹುಡುಗರು ಬೆಳಿಗ್ಗೆಯಿಂದ ಕಾಣಿಸ್ತಿಲ್ವಲ್ಲ, ಇವ್ರಿಬ್ರಾಳೂ ಕಾಣಿಸ್ತಿಲ್ಲ, ಅವನು ರಾಜೇಶನು ಕಾಣಿಸ್ತಿಲ್ಲ ಅಂದ್ಕೊಂಡೆ, ಎಲ್ಲ ಹೋಗಿರ್ಬೇಕು ಅಂತ. ಹಂಗೆ ಹೋಗಿದ್ದಾರೆ. ಸರಿ ಕಣ, ಆಯ್ತು ಬಿಡಪ್ಪ. ನಿನ್ ತಮ್ಮಂಗೆ ಎಂಗೇಜ್ಮೆಂಟ್ ಅಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ, ಚೆನ್ನಾಗಿ ಕಾಣ್ಲಿ ಅಂತ ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ಕೊಂಬರಕ್ ಹೋಗಿದ್ದಾರೆ.
ಹೋಗ್ ಬರ್ಲಿ ಕಣ್ ಬಿಡು. ನಾನು ತಿಂಡಿ ತಿನ್ಕೊಂಡ್ ಬರ್ತೀನಿ, ಹೋಗಿರಪ್ಪ ನೀನು ರೆಡಿ ಆಗಿರುವ. ನಮ್ಮ ಅಜ್ಜಿ ತಾತ ಇಲ್ಲೇ ಕುಂತಿದ್ದಾರೆ. ಅವನ್ನ ಜಗಣ್ಣ ನೋಡಿರೆ ಪಾಪಲೇ ನಿಮ್ ಅಜ್ಜಿ ತಾತ ನಿಮ್ಮ ಅತ್ತೆ ಮನೆಗೆ ಹೋಗ್ತಿದಾರ ಕಳಪ್ಪ ಅಂತ ಹೇಳ್ತು. ಸುಳ್ಳು ಸುಳ್ಳೆ ಹೇಳ್ತಾ ಅನ್ಸುತ್ತೆ. ನಾನು ಆಟ ಆಡ್ತಿದ್ನಲ್ಲ, ಸಾಮಾನ್ಯಕ್ಕೆ ತಿಂಡಿ ತಿಂದಿಲ್ಲ, ಹೋಗ್ಬಿಡ್ಲಿ ಬೇಗ ಮನೆ ಹತ್ರ ಅಂತ ಕಳ್ಸೋದಕ್ಕೆ ಹಿಂಗೆ ಸುಳ್ಳು ಸುಳ್ಳೆ ಹೇಳ್ ಕಳ್ಸೈತಲ್ಲ. ಸಿಗ್ಲಿ ಅವಣ್ಣ ಜಗಣ್ಣ ಇನ್ನೊಂದ್ ದಿವಸ ಮಾಡ್ತೀನಿ. ನನಗ್ ಬರ್ತಾ ಇರೋ ಕೋಪಕ್ಕೆ ಸುಳ್ಳು ಸುಳ್ಳೆ ಹೇಳುತ್ತಲ್ಲ ಬೋಗಿ. ಅಲ್ಲೇ ನಮ್ಮ ಅಜ್ಜಿ ತಾತ ಆರಾಮಾಗಿ ಇಲ್ಲೇ ಮಾತಾಡ್ಕೊಂಡ್ ಕುಂತಿದಾರೆ. ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟೈತಂತ ಹೇಳ್ತಲ್ಲ ಅವಣ್ಣ. ಪಾಪಲೇ ಅಗಳ 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 ನೋಡ್ದೇನಪ್ಪ ನಮ್ಮ ಹುಡ್ಗ ಎಲ್ಲ ಪಾಪ ಆಟ ಆಡಕ್ ಹೋಗಿದ್ದಂತೆ ಪಾಪ. ಏನಪ್ಪ ಆಟ ಆಡೋದ್ ಆಯ್ತಾ? ಆಯ್ತು ಕಣ್ತಾತ. ಅಲ್ಲ ಕಣ್ತಾತ, ನೀನು ಅಜ್ಜಿ ಇಬ್ರಾಳು ನೀನು ಅತ್ತೆ ಮನೆಗೆ ಹೋಗ್ಲಿಲ್ವಾ ನೀವು ಬೆಳಿಗ್ಗೆ ಹೋಗಲ್ವೇನ್ ತಾತ ನೀವು ಅತ್ತೆ ಮನೆಗೆ? ಇದ್ಯಾಕಪ್ಪ ನಮ್ಮ ಹುಡುಗಿ ಹಿಂಗ್ ಕೇಳ್ತಿದ್ದಾನೆ? ಪಾಪ ಪಾಪವು ಯಾಕಪ್ಪ ಅತ್ತೆ ಮನೆಗೆ ಹೋಗೋಣ ನಾವು? ಮಂತಾವ ಕೆಲ್ಸಗಳಿದಾವೆ ಸಾಲದಕ್ಕೆ. ನಾಳೆ ಬೇರೆ ನಿಮ್ ಚಿಕ್ಕಪ್ಪಂದು ಎಂಗೇಜ್ಮೆಂಟ್ ಬೇರೆ. ಅಲ್ಲಿ ಬೇರೆ ಹೋಗ್ಬೇಕು ಎಂಗೇಜ್ಮೆಂಟ್ಗೆ ಅಂತದ್ರಲ್ಲಿ ಇವತ್ತು ನಿಮ್ಮ ಅತ್ತೆ ಮನೆಗೆ ಯಾಕಪ್ಪ ಹೋಗೋಣ? ಜಾತ್ರೆ ಇನ್ನು ಇರೋದು ನಿಮ್ಮ ಅತ್ತೆ ಮನೆ ಜಾತ್ರೆ ಇರೋದು ಇನ್ನು ಮುಂದುವಾರ. ಮತ್ತಿನ್ನೆಲ್ಲಪ್ಪ ಹೋಗೋಣ ಪಾಪ. ಇಲ್ಕಳ ಪಾಪ ಎಲ್ಲೂ ಹೋಗಲ್ಲ. ಯಾರಲ್ಲ ಪಾಪ ಹೇಳಿದ್ದು? ಮತ್ತೆ ನೀನ್ ಹಿಂಗ್ ಹೇಳ್ತಿದ್ಯಲ್ಲ ಅತ್ತೆ ಮನೆಗೆ ಹೋಗಿಲ್ವೇ ತಾತ ಅಂತ. ಯಾರ ಪಾಪ ಹೇಳಿದ್ದು ಹೋಗ್ತಿದೀವಿ ಅಂತ ಯಾರು ಹೇಳಿರ ನಿನ್ಗೆ? ತಾತ ಅವಣ್ಣ ಐತಲ್ಲ ಜಗಣ್ಣ, ಅವಣ್ಣನೇ ಕಣ್ತಾತ ಹೇಳಿದ್ ನನ್ಗೆ. ಹೆಂಗ ನಾನ್ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ಕೊಂಡ್ ಕುಂತಿದ್ದೆ ಕಣ್ತಾತ ಅಲ್ಲಿ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದು ಗೊತ್ತಾ? ದೇವಸ್ಥಾನದ ಮುಂದೆ ಆಟ ಆಡ್ತಿರ್ಬೇಕಾದ್ರೆ ಅವಣ್ಣ ಜಗಣ್ಣ ಬಂದು, ಪಾಪ ಸುನಿಲ ಎಲ್ಲ ನೀನ್ ಇನ್ನು ಇಲ್ಲೇ ಕುಂತಿದ್ಯಲ್ಲ ಪಾಪ, ನಿಮ್ಮ ಅಜ್ಜಿ ತಾತ ನೋಡಿದ್ರೆ ನಿಮ್ಮ ಅತ್ತೆ ಮನೆಗೆ ಹೋಗಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಕಳಲೆ ಪಾಪಲೇ. ಒಡಗು ಬೇಗ ರಪ್ಪನ ಒಡಗುವ, ಇಲ್ಲಾಂದ್ರೆ ನಿಮ್ಮ ಅಜ್ಜಿ ತಾತ ನೀನು ಬಿಟ್ಟೋಗ್ಬಿಡ್ತಾರೆ, ನಿಮ್ಮ ಅತ್ತೆ ಮನೆಗೆ ಹೋಗ್ಬಿಡ್ತಾರೆ ನೋಡಿ ಇವಾಗ ಅಂತ ಹೇಳ್ತು. ನಾನು ನನಗೆ ಇದೇನಪ್ಪ ನಮ್ಮ ಅಜ್ಜಿ ತಾತ ಬಿಟ್ಟು ಹೋಗ್ತಿದಾರ, ನನಗೆ ಹೇಳ್ದಂಗ ಅದಂಗ್ ಹೋಗ್ಬಿಡ್ತಾರೆ ಅಂತ ನಾನು ಓಡ್ ಬಂದೆ ಕಣ್ತಾತ. ನೋಡಿರ ನೀವು ಎಲ್ಲೂ ಹೋಗಿಲ್ಲ, ಆರಾಮಾಗೆ ಕುಂತಿದ್ದೀರಾ. ಅವಣ್ಣ ಯಾಕೆ ಹೇಳ್ತಾ ಏನೋ ಸುಳ್ಳು ಸುಳ್ಳೆ ನನಗೆ ಗೊತ್ತಿಲ್ಲ. ಸಿಗ್ಲಿ ತಡಿ ಮಾಡ್ತೀನಿ. ಅವಣ್ಣಂಗೆ ಜಗಣ್ಣಂಗೆ ಐತೆ. ಅಲ್ಲ ಕಳ್ಳ ಪಾಪ, ಅವ್ ಜಗಣ್ಣ ಹಂಗಂತ ಹೇಳಿದ್ ನಾನು. ಇರ್ಲಿ ಕಣ್ ಬಿಡು ಪಾಪಲೇ, ಏನು ಕೇಳಿದಂಗ ಗೊತ್ತಲ್ಲ ಪಾಪ. ನೀನು ಆಟ ಆಡ್ತಿರ್ತೀಯ, ಸಾಮಾನ್ಯಕ್ಕೆ ತಿಂಡಿ ತಿನ್ನಲ್ಲ ಅಂತ, ತಿಂಡಿ ತಿಂದಿರಲ್ಲ ಅಂತ ಗೊತ್ತು ಅವಣ್ಣಂಗೆ. ಇನ್ನೇನ್ ನಿಮ್ಮ ಅಜ್ಜಿ ಇನ್ನೇನ್ ನಿನ್ಗೆ ಹುಡ್ಕೊಂಡ್ ಬರುತ್ತಂತ ಗೊತ್ತು. ಅದಕ್ಕೆ ನೀನು ಬೇಗ ಮನೆ ಹತ್ರ ಹೋಗ್ಲಿ ಅಂತ ಹಿಂಗ್ ಹೇಳೈತೆ. ಇನ್ನೇನು ಪಾಪ ಹೋಗ್ಲ ನಿಮ್ ಮನೆ ತಾವ ಅಂತ ಹೇಳಿದ್ರೆ ನೀನ್ ಹೋಗ್ತಿರಲ್ಲ. ಅದಕ್ಕೆ ನಿಮ್ಮ ಅಜ್ಜಿ ತಾತ ಹೋಗ್ತಿದಾರೆ ನೆಂಟ್ರ ಮನೆಗೆ ಅಂತ ಹೇಳಿದ್ರೆ ನೀನ್ ಗ್ಯಾರಂಟಿ ಓಡ್ ಬರ್ತೀಯ ಮನೆ ಹತ್ರ ಅಂತ ಅವಣ್ಣ ಹಿಂಗ್ ಹೇಳೈತೆ. ಬಿಡತ್ಲಾಗ ಹೋಗ್ಲಿ ಅತ್ಲಾಗ ಬೇಜಾರ್ ಮಾಡ್ಕೋಬೇಡ ಇವಾಗ. ಹೆಂಗ ಇನ್ನೇನು ನಿಮ್ಮ ಅಜ್ಜಿನೂ ಕರ್ಕೊಂಬರಕ್ ಬರ್ತಿತ್ತು ಇನ್ನೇನು ನಿನ್ಗೆ. ಅಷ್ಟಲ್ಲ ಹೆಂಗ ನೀನೇ ಬಂದಲ್ಲಪ್ಪ, ಹೆಂಗ ಒಳ್ಳೇದಾಯ್ತ್ಕೊಂಡ್ ಬಿಡು ಅತ್ಲಾಗೆ ಪಾಪ. ಬಾರಪ್ಪ ಹೋಗಿ ಈಗ ಒಂದ್ ಕೆಲಸ ಮಾಡು, ಮಕ ತಕೊಂಡು ದೇವ್ರ ಪೂಜೆ ಮಾಡ್ಬಿಟ್ಟು ಒಂದಿಟ್ಟು ತಿಂಡಿ ತಿನ್ ನಡಿ ಮಗ. ಇನ್ನ ದೇವ್ರ ಪೂಜೆ ಎಲ್ಲ ಆಗೈತೆ, ನೀನ್ ತಿಂಡಿ ತಿನ್ ನಡಿ ಈಗ. ಮಕ ತಕೊಂಡು ಬೇಗ. ಇದ್ಯಾಕ್ ಪಾಪ, ನಾನು ಎಷ್ಟು ದಿವಸ ನಿನಗೆ ಹೇಳಿರೋದು, ಎಲ್ಲ ಆಟ ಆಡಕ್ ಹೋದ್ರು ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಡು ಹೋಗ್ಬೇಕಣ್ಣ ಮಗ ಅಂತ ಹೇಳಿದೀನಿ. ಆದ್ರೂ ನನ್ನ ಮಾತೇ ಕೇಳಲ್ಲ ಕಣಪ್ಪ ನೀನಂತೂ. ಏನ್ ಗೊತ್ತಂತ, ನಾನು ನೇತ್ರತೆ ಮಂತವಳನೇ ಮಕ ತಕೊಂಡು ಅಲ್ಲೇ ತಿಂಡಿ ತಿಂದೆ ಕಣ್ತಾತ. ನೇತ್ರತೆ ಇಡ್ಲಿ ಮಾಡಿತ್ತು, ಬಾರ್ ಪಾಪ ಸುನಿಲ ತಿಂಡಿ ತಿನ್ನು ಅಂತ ಹೇಳ್ತು. ಅದಕ್ಕೆ ಅಲ್ಲಿಂದನೇ ಒಂದೆರಡು ಇಡ್ಲಿ ತಿನ್ಕೊಂಡು ಆಟ ಆಡಕ್ ಹೋಗಿದ್ದೆ ಕಣ್ತಾತ ಮಗ ತೊಳ್ಕೊಂಡು. ಈಗೇನೋ ತಿಂಡಿ ಗಿಂಡಿ ಏನು ಬೇಡಕಂಡ್ ಬಿಡ್ತಾತ, ನಾನು ಅಮೇಕಿಂದ ತಿಂಡಿ ತಿಂತೀನಿ. ಏನ್ ಪಾಪ ಅಲ್ಲ ಕಣ್ ಮಗ, ಎರಡೆರಡು ಇಡ್ಲಿ ನಿನಗ್ ಸಾಕಾಗುತ್ತೇನಪ್ಪ? ಬೇಡ ಬಾರಪ್ಪ ಬಾಯ್ಲಿ. ನಿಮ್ಮ ಅಮ್ಮಯ್ಯ ಏನೋ ತಿಂಡಿ ಮಾಡೈತೆ, ಪುಳಿಯೋಗರೆನ ಚಿತ್ರಾನ್ನನ ಪಲಾವ್ ಏನೋ ಮಾಡೈತೆ. ಈಗ ಹೋಗಿ ಹಾಕೊಂಡ್ಬರ್ತೀನಿ. ನೀನು ತಾತ ನಾನು 3 ಜನ ಕುತ್ಕೊಂಡು ಪಾಪ ತಿಂಡಿ ತಿನ್ನನ್ ಕಣ್ ಮಗ. ಬಾರಪ್ಪ ಕೂತ್ಕೋ ಬಾ, ನಮ್ ಜೊತೆ ತಿನ್ನು ಪಾಪಲೇ. ಎಷ್ಟು ಚೆನ್ನಾಗೈತ್ ಗೊತ್ತಾ ತಿಂಡಿ, ಬಹಳ ಚೆನ್ನಾಗ್ ಮಾಡೈತ್ ಕಣಪ್ಪ ನಿಮ್ಮಮ್ಮ. ಬಾರ ಪಾಪ, ನನ್ ಮುದ್ದು ಅಲ್ವಾ ನೀನು, ನನ್ ಮೊಮ್ಮಗ ಅಲ್ವಾ ನೀನು, ನಾನು ಹೇಳಿದ ಮಾತು ಕೇಳ್ತೀಯಲ್ವಾ, ನನ್ ಬಂಗಾರಿ ಅಲ್ವಾ ನೀನು. ಬಾರ್ ಪಾಪ ಕೂತ್ಕೋ, ಬಾರ್ ಪಾಪ ತಿಂಡಿ ತಿನ್ಬೇಕು, ಹಂಗ ಆಟ ಮಾಡ್ಬಾರ್ದು. ಈಗ ಅಜ್ಜಿ ಮಾತು ಕೇಳಲ್ವಾ ನೀನು? ಹಂಗಾರೆ ಅಜ್ಜಿ ಅಜ್ಜಿ ತಿಂಡಿ ತಿಂತೀನಿ. ಆದ್ರೆ ಅಜ್ಜಿ ಚಿಕ್ಕಪ್ಪಂದು ಎಂಗೇಜ್ಮೆಂಟ್ ಅಂತ ಹೇಳ್ತಿದ್ಯಲ್ಲ ಅಜ್ಜಿ, ಯಾವತ್ತು ಹೋಗೋದು ಎಂಗೇಜ್ಮೆಂಟಿಗೆ? ಮುಂದಿನ ವಾರನೇ ಇರೋದು ಎಂಗೇಜ್ಮೆಂಟ್? ಇಲ್ಲ ಕಳ ಪಾಪ,
ಎಲ್ಲ ನಿಮ್ ಚಿಕ್ಕಪ್ಪನ ಎಂಗೇಜ್ಮೆಂಟ್ ನಾಳೆ ಬೆಳಿಗ್ಗೆ ಕಣಪ್ಪ. ನಾಳೆ ಬೆಳಿಗ್ಗೆ ಎದ್ದಡ್ಕೆಲ್ಲ ನೀನು ಹೋಗ್ಬೇಕು. ನಿಮ್ಮ ಅಜ್ಜಿ ನಿನಗೆ ಹೊಸ ಅಂಗಿ ತಗೊಂಬಂದೈತೆ. ಸೂಟು ಎಲ್ಲ ತಗೊಂಬಂದೈತ್ ಕಣಪ್ಪ. ಕೋಟ್ ಹಾಕೊಂಡು ನಮ್ಮ ಮೊಮ್ಮಗ ಪಳ 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 ಅಂತ ಹಂಗೆ ಅವ್ರ ಚಿಕ್ಕಪ್ಪಂದು ಎಂಗೇಜ್ಮೆಂಟ್ ಅಲ್ಲಿ ಮೀನ್ಸಿತಿರ್ತಾನೆ. ರಾಜ್ಕುಮಾರ ಕಾಣ್ತಾನ ನನ್ ಮೊಮ್ಮಗ, ಗೊತ್ತಾ? ಪಾಪ ಬಾರಪ್ಪ ತಿಂಡಿ ತಿನ್ನು. ಏನಜ್ಜಿ, ನನಗೆ ಹೊಸ ಅಂಗಿ ತಗೊಂಬಂದಿದ್ಯಾ? ಕೋಟು ಎಲ್ಲ ತಗೊಂಬಂದಿದ್ಯಾನಜ್ಜಿ? ನಿಜಾಗ್ಲೂ ಏನಜ್ಜಿ? ಹ್ಞೂ ಕಣಪ್ಪ, ಮೊನ್ನೆ ಹೋಗಿದ್ವಲ್ಲ ನಾವು. ತಗೊಂಬಂದಿದೀವಿ. ಈಗ ನೀನ್ ತಿಂಡಿ ತಿಂದ್ರೆ ತೋರಿಸ್ತೀನಿ, ಇಲ್ಲ ಅಂದ್ರೆ ತೋರಿಸಲ್ಲ ಕಣಿ. ಹೇಳು. ತಿಂಡಿ ತಿಂದ್ರೆ ನಿಮ್ ಚಿಕ್ಕಪ್ಪನ ಮದ್ವೆಗೂ ಕರ್ಕೊಂಡು ಹೋಗ್ತೀನಿ, ಎಂಗೇಜ್ಮೆಂಟಿಗೂ ಕರ್ಕೊಂಡು ಹೋಗ್ತೀನಿ, ಎಲ್ಲದಕ್ಕೂ ಕರ್ಕೊಂಡು ಹೋಗ್ತೀವಿ. ಇಲ್ಲ ಹಠ ಮಾಡಿದ್ರೆ ನೋಡಪ್ಪ ನಿಮ್ಮ ಅಪ್ಪ ನಿಮ್ಮ ಅಮ್ಮಯ್ಯ ಮನೆ ಹತ್ರನೇ ಇರ್ತೀವ ಅಂತ ಹೇಳ್ತಿದ್ರು, ಅವ್ರ ಜೊತೆ ಬಿಟ್ಟು ಹೋಗ್ಬಿಡ್ತೀವಿ ನೋಡು. ಏನ್ ಮಾಡ್ತೀಯ ನೋಡು, ನಿನ್ನ ಇಷ್ಟ. ಅಜೇ ಹೋಗಜೇ, ನಾನು ಚಿಕ್ಕಪ್ಪನ ಎಂಗೇಜ್ಮೆಂಟಿಗೆ ಬರ್ದಂಗಿರ್ತೀನ. ನಾನು ಬರ್ತೀನಿ ಕಣಜೆ, ನನ್ಗೂ ಕರ್ಕೊಂಡು ಹೋಗ್ರಿ. ತಾತ ನೇತ್ರತ್ತೆ ಮನೇಲಿ ಒಂದ್ ಈಟೆ ಎರಡು ತಿಂಡಿ ತಿಂದಿದ್ದ ಅಷ್ಟೇ ನಾನು. ಅಜೇ ಹೋಗಜಿ, ಅದೇನ್ ತಿಂಡಿ ಆಯ್ತು ಅಕ್ಕಂಬ, ಹೋಗಜಿ ತಿಂಡಿ ತಿಂತೀನಿ. ತಾತ ನಾವು ತಿಂಡಿ ತಿನ್ನೋಣ. ಇಷ್ಟೊತ್ತವರೆಗೂ ನನ್ನ ಮೊಮ್ಮಗ ತಿಂಡಿ ತಿನ್ನಲ್ ಕಣ್ತಾತ, ಅಲ್ಲೇ ಹೊಟ್ಟೆ ತುಂಬೈತೆ 2 ಇಡ್ಲಿ ತಿನ್ಕೊಂಬಂದೆ ಅಂತ ಹೇಳ್ತಿದ್ದ. ಯಾವಾಗ ಅವ್ರ ಅಜ್ಜಿ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತೋ ನೋಡ್ರಿ ಇಲ್ಲಿ. ಹೆಂಗ ಸದ್ಯ ನನ್ನ ಮೊಮ್ಮಗ ಖುಷಿಯಿಂದ ಇದ್ರೆ ನನಗೆ ಅದೇ ಖುಷಿನಪ್ಪ. ಅತ್ಲಾಗಿ ಅದೇ ನೆಮ್ಮದಿ ನನಗೆ. ಅಮ್ಮಯ್ಯ, ಸರೋಜಮ್ಮ, ಅಮ್ಮನಿ, ಪಾಪ ತಿಂಡಿ ತಗೊಂಬಾರಮ್ಮ ಎಲ್ಲಾರ್ಗು. ಇವ್ನು ಸಣ್ಣ ಸುನೀಲ ಅನ್ನು ಬಂದಿದ್ದಾನೆ. ನನಗೂ ನಿಮ್ಮ ಮಾವ ಹಿಂಗೂ 3 ಜನಕ್ಕೂ ತಿಂಡಿ ಹಾಕೊಂಬಾರಮ್ಮಣಿ. ಪಾಪ ತಗೊಳಪ್ಪ, ಒಂದ್ ಈಟೆ ಇಡ್ತೀನಿ ತಗೊಳಪ್ಪ. ಪಾಪ ಚಟ್ನಿಗೂ ಇದಕ್ಕೂ ಪಲ್ಯಕ್ಕೂ ಬಹಳ ಚೆನ್ನಾಗೈತ್ ಕಣಪ್ಪ. ತಗ ಒಂದ್ ಈಟೆ ಇಡ್ತೀನಿ ತಗೊಳಪ್ಪ. ಅಮ್ಮ ಸಖತ್ತಾಗೈತ್ ಕಣಮ್ಮ, ಒಂಥರ ರುಚಿ ಆಗೈತೆ, ಚೆನ್ನಾಗಿ ಮಾಡಿದ್ಯಾ ಕಣಮ್ಮ. ಅಮ್ಮ ಏನ್ ಗೊತ್ತೇನಮ್ಮ, ನೇತ್ರತ್ತೆ ಮನೇಲಿ ಇವತ್ತು ಇಡ್ಲಿ, ನಮ್ಮಂದ್ಲೂ ಇವತ್ತು ಇಡ್ಲಿನೇ ಮಾಡಿದ್ಯಾ. ಚೆನ್ನಾಗೈತ್ ಕಣಮ್ಮ ಇಡ್ಲಿ. ಅಜ್ಜಿ ನೋಡಿದ್ರೆ ಅಮ್ಮ ಪಲಾವ್ನು ಚಿತ್ರಾನ್ನ ಏನೋ ಮಾಡಿರ್ಬೇಕನ್ ಪಾಪ ಅಂತ ಹೇಳ್ತಿತ್ತು. ನೀನ್ ನೋಡಿದ್ರೆ ಇಡ್ಲಿ ಮಾಡಿದ್ಯಾ. ಹೂ ಕಣಮ್ಮಣಿ ಸರೋದಮ್ಮ, ನಾನು ಸಾಮಾನ್ಯಕ್ಕೆ ನೀನು ಚಿತ್ರಾನ್ನ ಪಲಾವ್ ಪುಳಿಯೋಗರೆ ಏನೋ ಮಾಡಿದ್ಯಾ ಅನ್ಕಂಡೆ. ಇಡ್ಲಿ ಮಾಡಿದ್ಯಮ್ಮ. ಸರಿ ಆಯ್ತು ಕಣಿ, ಹೇಳು. ಚೆನ್ನಾಗೈತಿ ಇಡ್ಲಿ, ಬಲು ಚೆನ್ನಾಗೈತಿ ಕಣಮ್ಮ, ಒಳ್ಳೆ ರುಚಿ ಆಗೈತೆ. ಅಲ್ಲ ಕಣಿ ಇವಳೆ, ಆ ಹುಡುಗಿರಿಗೆ ಇಬ್ರಿಗೂನು ಎಂಗೇಜ್ಮೆಂಟಿಗೆ ಏನ ಸೀರೆ ಗಿರೆ ಏನಾರ ತಗೊಂತಾರೇನು? ಕರ್ಕೊಂಡು ಹೋಗ್ಬಿಟ್ಟು ಸೀರೆ ತಗೊಂಡು, ನೀನು ಸೀರೆ ತಗೊಂಡು ಅದೇನೇನ್ ಬೇಕು ಮನೆಗೆ ತಗೊಂಬಂದಿದ್ರೆ ಆಗ್ತಿರಲ್ವಾ? ಆ ಹುಡುಗಿರಿ ಇನ್ನೇನು ಪಾಪ ಬಾಯ್ ಬಿಟ್ಟು ಹೇಳೋದ ಏನಿಲ್ಲ ಇಂಥದ್ದು ಕೊಡಿಸ್ರಿ ಅಂತ. ನಾವೇ ಅರ್ಥ ಮಾಡ್ಕೊಂಡ್ಬಿಟ್ಟು ಕರ್ಕೊಂಡೋಗಿ ಅವ್ರಿಗೆ ಏನ್ ಬೇಕು ಅದನ್ನ ಕೊಡಿಸ್ಕೊಂಬಾರೆ. ಏನಾರ ತಗೊಂತಾರೇನು ಕೊಡಿಸ್ಕೊಂಬ ಅವ್ರಿಗೆ. ಕರ್ಕೊಂಡು ಹೋಗ್ತೀನಿ ಕಣಿ, ಹೇಳುವ ನೋಡೋಣ. ಅಮ್ಮನಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದಲ್ಲ ನೀನು ಸರೋಜಮ್ಮ. ಪವಿತ್ರಮ್ಮನಿ ಏನೋ ಮಾಡ್ತಿದ್ದಾಳ ಅನ್ಸುತ್ತೆ. ನಾನು ಇಬ್ರಾಳ್ಗೂ ಕೇಳ್ತೀನಿ, ಬಂದ್ರೆ ಅತ್ಲ ಕರ್ಕೊಂಡು ಹೋಗ್ಬಿಡ್ತೀನಿ ಕಣಿ, ಹೇಳು. ಹಂಗಲ್ ಕಣೆ ಹೇಳ್ತಿರೋದು, ಬಂದ್ರೆ ಏನೋ ಬರ್ತಾರೆ, ನೀನ್ ಹೇಳಿದ್ರೆ ಆಯ್ತು ಅವ್ರು ಬರ್ತಾರೆ. ನೀನೇ ಕೇಳಿಲ್ಲ ಅಂದ್ರೆ ಅವ್ರು ಇನ್ನೆಲ್ಲಿ ಬರ್ತಾರೆ. ಕರ್ಕೊಂಡು ಹೋಗಿ ಅದೇನೇನು ಕೊಡಿಸ್ಕೊಂಬಾ ಪಾಪ. ಮದ್ವೆ ಎಂಗೇಜ್ಮೆಂಟ್ ಇವೆಲ್ಲ ಏನ್ ದಿನಾಲು ಮಾಡ್ತಿರ್ತೀವೇನೆ? ನೀನೇ ಹೇಳು, ಖುಷಿಯಿಂದ ಮಾಡೋಣ ಎಲ್ಲಾರು. ಪಾಪ ತಗ ಒಂದ್ ಈಟೆ ಇಡ್ತೀನಿ ತಗ, ಹಾಗೆ ಹೋಯ್ತು. ಬೇಗ ತಿನ್ನಪ್ಪ, ನನ್ಗೂ ಹೊಟ್ಟೆ ಹಸಿರುತ್ತೆ. ನಿನ್ಗೆ ತಿಂಡಿ ತಿನ್ನಿಸ್ಬಿಟ್ಟು ಆಮೇಕಿಂತ ಬೇಕಾದ್ರೆ ನಾನು ತಿಂಡಿ ತಿನ್ಬೇಕು. ನಾನು ನಿಮ್ ಚಿಕ್ಕಮ್ಮ ಎಲ್ಲ ತಿನ್ಬೇಕು. ತಿನ್ನಪ್ಪ ಬೇಗ. ಅಮ್ಮಣಿ ನಾನೇ ತಿನ್ನಿಸ್ತೀನಿ ಕಣ್ ಬಿಡಮ್ಮಣಿ. ಹೋಗು, ನೀವು ತಿಂಡಿ ತಿಂದ್ರಿ ಇಬ್ರಾಳು. ಹೋಗಮ್ಮ, ಹೋಗಮ್ಮ ನೀನು ತಿಂಡಿ ತಿನ್ ಹೋಗು. ಅಜ್ಜಿ ತಿಂಡಿ ತಿಂತೈತಲ್ಲ, ಅಜ್ಜಿ ನನ್ಗೆ ತಿಂಡಿ ತಿನ್ಸುತ್ತೆ, ನಾನು ಅಜ್ಜಿ ಜೊತೆ ತಿಂತೀನಿ. ಹೋಗಮ್ಮ, ನೀನು ಚಿಕ್ಕಮ್ಮ ಇಬ್ರಾಳು ತಿಂಡಿ ತಿನ್ ಹೋಗ್ರಿ. ಅಮ್ಮಯ್ಯ, ಸರೋದಮ್ಮ, ಅಮ್ಮಣಿ ಕೆಲ್ಸ ಎಲ್ಲ ಮುಗ್ದಿದ್ರೆ ಅತ್ಲಾಗಿ ಪುರುಸೊತ್ತಾಗಿದ್ರೆ ಅತ್ಲಾಗಿ ಸಾಯಂಕಾಲ ಮಧ್ಯಾಹ್ನದ ಹೊತ್ತು ಜಾಸ್ತಿ ಬಿಸ್ಲು. ಸಾಯಂಕಾಲದ ಕಡೆಯಿಂದ ನಮ್ ರಮೇಶಪ್ಪಂಗೂ ಕುಮಾರಣ್ಣಂಗೂ ಎಲ್ಲಾರ್ಗೂ ಕರ್ಕೊಂಡು ಅತ್ಲಾಗ ಒಂದ್ರಿಟ್ಟು ಟೌನಿಗೆ ಹೋಗಿ ಬರೋನೇನಮ್ಮಣಿ. ಟೌನಿಗೆ ಏನತ್ತೆ? ಯಾಕತ್ತೆ ಇವಾಗ ಏನ್ ಕೆಲ್ಸ ಐತತೆ ಅಂತದು? ಯಾತು ಇಲ್ಲ ಕಣ್ಮಗ, ಅದೇ ಇನ್ನೇನು ನಮ್ಮ ರಾಜೇಶ್ ಒಂದು ಎಂಗೇಜ್ಮೆಂಟ್ ಅಲ್ವಾ ನಾಳೆ. ಏನಾದ್ರೂ ಬಟ್ಟೆ ಗಿಟ್ಟೆ ಏನಾರು ತಗೊಂತೀರಾ? ನಿಮಗ್ ಬೇಕಾಗಿರೋದು ಏನಾದ್ರೂ ಸ್ಟೋರ್ ನಲ್ಲಿ ಏನಾರು ತಗೊಂತೀರಂದ್ರೆ ಹೋಗಿ ತಗೊಂಬರೋಣ ಅಂತ. ನಿಮ್ ಮಾವಯ್ಯ ಬೆಳಿಗ್ಗೆ ನಾನು ಒಂದ್ 2-3 ಸಲ ಕೇಳ್ತು. ಆ ಹುಡುಗಿರು ಕೇಳಲ್ಲ ಏನಿಲ್ಲ, ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿರೋ ಸೀರೆ ಬಳೆ ಅವೆಲ್ಲ ಕೊಡಿಸ್ಕೊಂಬ ಅಂತ ಹೇಳ್ತು. ಅದಕ್ಕೆ ಬರಮ್ಮಣಿ, ಸಾಯಂಕಾಲದ ಕಡೆಯಿಂದ ಹೋಗಿ ಬಂದ್ಬಿಡೋಣ. ಅತ್ತೆ ಏನು ಬೇಡ ಕಣ್, ಸುಮ್ಕಿರ್ರಿ ಅತ್ತೆ. ಇರೋ ಸೀರೆ ನೆನೆ ಉಟ್ಕೊಂತೀವಿ ನಾವು. ಸೀರೆ ಬಟ್ಟೆಗಳು ಬಳೆಗಳು ಎಲ್ಲದನ್ನು ಬೇಕಾದಷ್ಟು ಇದಾವ್ ಕಣತ್ತೆ. ಬೇಡ ಕಣ್ ಸುಮ್ಕಿರ್ರಿ ಅತ್ತೆ. ಏನಕ್ಕೆ ಇವಾಗ ಸೀರೆಗಳೆಲ್ಲ ಬೇಕಾದ್ರೆ ಮದ್ವೆಗೆ ಬೇಕಾದ್ರೆ ಹೊಸ ಸೀರೆ ತಗೊಂಡ್ರೆ ಆಗುತ್ತೆ ಚೆನ್ನಾಗಿರೋದು.
ಇವಾಗ ಎಂಗೇಜ್ಮೆಂಟ್ಗೆ ಏನ್ ಬೇಡ ಕಣ್ ಸುಮ್ಕಿರಿ ಅತ್ತೆ. ಚೆನ್ನಾಗಿರೋ ಸೀರೆಗಳೇನ್ ಇದಾವೆ ಮನೇಲನೆ. ಹಂಗಲ್ ಕಣಮ್ಮ, ಏನು ಆಗಲ್ಲ. ಚೆನ್ನಾಗಿರೋ ಸೀರೆ ತಗೋ ಹೋಗ್ರಿ. ನಿಮ್ಮ ಅತ್ತೆಗೊಂದು ನಿಮ್ಗೊಂದು ಪವಿತ್ರಮ್ಮಂಗುನು 3 ಜನನು ತಗೊಂಬರ್ರಿ ಹೋಗ್ರಮಣಿ. ವಾ ಇನ್ನೇ ಪಾಪಂಗಿನ ಸುನಿಲಂಗಿನೇನು ಚೆನ್ನಾಗಿರೋ ಬಟ್ಟೆ ನಿಮ್ಮ ಅತ್ತೆ ತಗೊಂಬಂದಿದಾರ ಅವತ್ತೇನೆ. ನಿಮಗೆ ಏನೇನ್ ಬೇಕೋ ಅದನ್ನ ತಗೊಂಬರ್ರಿ. ನೋಡನ್ ಕಣ ಮಾವ, ಹಂಗಾರೆ ಪವಿತ್ರಂಗುನು ಒಂದು ಮಾತು ಕೇಳ್ತೀನಿ. ಹೋಗೋಣ ಅಂದ್ರೆ ಅತ್ಲಾಗಿ 3 ಜನನು ಹೋಗಿ 3 ಜನ ಇನ್ನೇನು ಇವ್ರಿಗೂ ಕರ್ಕೊಂಡೋಗಿ ಸಾಯಂಕಾಲದ ಕಡೆಯಿಂದ ಕಾರಲ್ಲಿ ಹೋಗ್ಬಿಟ್ಟು ತಗೊಂಬರ್ತೀವಿ ಕಣಿ. ಹೇಳ ಮಾವಯ್ಯ. ಮಾವಯ್ಯ ಇನ್ನು ಏನಾರ ತಿಂಡಿ ಏನಾರ ಬೇಕಿತ್ತೇನು ಮಾವಯ್ಯ? ತಿರ್ಗಾ ಇಡ್ಲಿ ಏನಾರ ಹಾಕೊಂಬರೋಣ? ಇಡ್ಲಿನ ಚಟ್ನಿನ ಏನಾರ ಬೇಕಿತ್ತೇನು ಮಾವಯ್ಯ? ಏನ್ ಬೇಕು ಮಾವಯ್ಯ? ಏನು ಬೇಡ ಕಣಮ್ಮ, ಇಡ್ಲಿ ಎಲ್ಲ ಚೆನ್ನಾಗೈತೆ. ಇದೇ ತಿನ್ ಮುಗಿಸ್ತೀನಿ ಒಂದ್ ಸ್ವಲ್ಪ. ಇದು ಮುಗ್ದಾದ್ಮೇಲೆ ಬೇಕಾದ್ರೆ ಹಾಕಿಸ್ಕೊಂತೀನಿ. ಏನು ಬೇಡ ಕಣ್ ಸುಮ್ಕಿರ್ತಾ. ಈಗ ಸದ್ಯಕ್ಕೆ ಎಲ್ಲ ತಿಂಡಿ ಚೆನ್ನಾಗೈತೆ, ಬಲು ಚೆನ್ನಾಗೈತೆ. ಹ್ಞೂ ಕಣಮಣಿ, ನೀನು ಪುಳಿಯೋಗರೆನೂ ಏನೋ ಮಾಡ್ತೀಯ ಅನ್ಕೊಂಡಿದ್ದೆ. ಇಡ್ಲಿ ಮಾಡಿದ್ಯಾ? ಇಡ್ಲಿ ಮಾತ್ರ ಬೋಲು ಚೆನ್ನಾಗೈತೆ ಕಣಮಣಿ, ಬಹಳ ಚೆನ್ನಾಗಿ ಮಾಡಿದ್ಯಾ. ಹೌದೇನತ್ತೆ? ಇಡ್ಲಿ ಚೆನ್ನಾಗೈತಾ? ಇನ್ನೇನ್ ಚಿತ್ರಾನ್ನ ಮಾಡೋಣ ಅಂತಿದ್ದೆ. నేను ಇಡ್ಲಿಗೂನು ಇದೆಲ್ಲ ಮಾಡಿದ್ನಲ್ಲ, ಇನ್ನೇನು ರೆಡಿ ಮಾಡ್ಕೊಂಡಿದ್ದೆ. ಪವಿತ್ರಮ್ಮ ಇದ್ದಿದ್ದು ಇಡ್ಲಿನೇ ಮಾಡನ್ ಕಣಕಯ್ಯ ಅಂತ ಹೇಳಿರು. ಅದಕ್ಕೆ ಅತ್ಲಾಗಿ ಇಡ್ಲಿನೇ ಮಾಡುದು ಕಣತೆ. ಅತ್ತೆ, ಇವರು ಬೆಳಿಗ್ಗೆ ಹೋದವರು ಈಟೊತ್ತಾದ್ರೂ ಬಂದಿಲ್ಲ ಕಣತೆ. ತಿಂಡಿ ತಿಂದಿಲ್ಲ, ಏನಿಲ್ಲ. ಇವ್ರುನು ಇಲ್ಲ, ರಮೇಶ್ ಅಪ್ಪನೂ ಇಲ್ಲ. ಅಣ್ಣ ತಮ್ಮ ಇಬ್ರಾಳನು ಅದೆಲ್ಲ ಹೋದ್ರು ಅಂತ ಗೊತ್ತಿಲ್ಲ, ಏನಿಲ್ಲ. ಮಾವಯ್ಯ ಒಂದಿಟ್ಟು ಫೋನ್ ಮಾಡ್ಬಿಟ್ಟು ತಿಂಡಿ ತಿನ್ನೋದಕ್ಕೆ ಕರೀರಿ ಮಾವಯ್ಯ. ಫೋನ್ ಮಾಡ್ಬಿಟ್ಟು, ನಿಮ್ ಫೋನ್ ಅಂದ್ರೆ ಅವ್ರು ಎತ್ತಾರೆ. ಎಲ್ಲೋದ್ರು ಅಂತ ಗೊತ್ತಿಲ್ಲ ಕಣ ಮಾವಯ್ಯ. ತಿಂಡಿ ತಿಂದಂಗ ಹೋಗೋದು. ಅಮ್ಮಣಿ ಇಲ್ಲ, ಅದೇ ಅವನು ನಮ್ಮ ರಾಜೇಶನ್ಗೆ ಏನೋ ಬಟ್ಟೆಗಳೆಲ್ಲ ಕೊಡಿಸ್ಕೊಂಬರಕ್ ಹೋಗಿದಾರಂತೆ ನಾಳೆ ಎಂಗೇಜ್ಮೆಂಟಿಗೆ. ಹೋಗಿ ಬರ್ಲಿ ಕಣಿ ಹೇಳು. ಅವ್ರ ಚಿಕ್ಕಪ್ಪ ಬಂದಿತ್ತಲ್ಲ, ಬರೋಣ ಅಮ್ಮನಂಗಂತ ಹೇಳ್ದ. ಹೌದಂದ್ರಿ ಮಾವಯ್ಯ? ಓಹೋ, ಎಲ್ಲ ಶಾಪಿಂಗ್ ಹೋಗ್ಬಿಟ್ಟಿದಾರಂದ್ರಿ ಎಲ್ಲ ಬೆಳಿಗ್ಗೆನೇನೆ. ಪುರ್ಸತ್ತಾಗಲ್ಲ ಅಂತ ಹೋಗ್ಬಿಟ್ಟಿದಾರೆ. ಇಲ್ಲಿ ಕಂಡ್ಬಿಡು ಮಾವಯ್ಯ, ಇನ್ನೇನು ಹೋಗ್ಬರ್ಲಿ ಕಂಡ್ಬಿಡು. ಇನ್ನೇನು ಅಲ್ಲೇ ಎಲ್ಲಾರು ತಿಂಡಿ ತಿನ್ಕೊಂಡಿರ್ತಾರೆ. ಇನ್ನೇನು ಹೋಗ್ಬರ್ಲಿ ಕಂಡ್ಬಿಡ್ರಿ.